ಮಾಧ್ಯಮ ಗೆಳೆಯರೇ, ನನ್ನ ನಿರ್ಮಾಪಕ ದ್ವಯರೇ, ನನ್ನ ಚಿತ್ರತಂಡದ ಎಲ್ಲ ತಾಂತ್ರಿಕ ವರ್ಗದವರೇ, ವೆಂಕಟೇಶಣ್ಣ ಬಂದಿದ್ದಾರೆ, ನಮಸ್ಕಾರ. ಹಾಡು ನೋಡಿದಿರಿ ಎಲ್ಲರೂ ಕೂಡ. ಅದಕ್ಕೆ ಮೊದಲು ಆಗಲೇ ನಮ್ಮ ನಾಡಿನ ಹೆಮ್ಮೆಯ ಸಾಹಿತಿಗಳಾದ ಎಸ್.ಎಲ್. ಭೈರಪ್ಪನವರು ಅಚಾನಕ್ ಆಗಿ, ನಾನು 3 ಗಂಟೆಗೆ ನನಗೆ ಸುದ್ದಿ ಗೊತ್ತಾಯಿತು. ಮನಸ್ಸಿಗೆ ತುಂಬ ನೋವಾಯಿತು. ಯಾಕೆಂದ್ರೆ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ, ಇಡೀ ರಾಜ್ಯವೇ ಹೆಮ್ಮೆ ಪಡುವಂಥ ಸಾಹಿತಿಗಳು. ಹೆಚ್ಚು ಅವ್ರ ಜೊತೆ ನಾನು ಒಡನಾಟ ಇರಲಿಲ್ಲ. ಒಂದು 4 ಸಲ ನಾನು ಅವ್ರನ್ನ ನೋಡಿದ್ದೆ. 2 ಸಲ ತುಂಬ ಸಮಯ ಅವ್ರ ಜೊತೆಯಲ್ಲಿ ಕಳೆದೆ, ಮಾತಾಡಿದ್ದೀನಿ ಬಹಳ. ಇತ್ತೀಚೆಗೆ 1.5 ವರ್ಷಗಳ ಹಿಂದೆ ಒಂದು ಘಟನೆ ನಡೀತು. ಅದು ಇವತ್ತು ನನಗೆ ತುಂಬ ಕಾಡ್ತು. ಅವರು ಅಗಲಿದ್ದಾರೆ ಅಂದಾಗ ಅವರ ಕಾದಂಬರಿಗಳನ್ನ ಓದ್ತಾ ಇದ್ದಂತ ಹಲವಾರು ಅಭಿಮಾನಿಗಳಿದ್ದಾರೆ, ಓದುಗ ಅಭಿಮಾನಿಗಳಿದ್ದಾರೆ. ಅದರಲ್ಲಿ ಒಬ್ಬರು ಅವರ ಪರ್ವ ಕಾದಂಬರಿಯನ್ನ 1.5 ವರ್ಷಗಳ ಹಿಂದೆ ನನ್ನ ಹತ್ರ ತಗೊಂಡ್ಬಂದ್ರು. ಸರ್, ಇದು ಕಾದಂಬರಿ ನಾನು ಸಿನಿಮಾ ಮಾಡ್ತೀನಿ ಅಂತ. ನಾನು ಹೇಳಿದೆ, ಇದು ಸಿನಿಮಾ ಆಗಲ್ಲ, ಇದು ಯಾಕೆಂದ್ರೆ ಅದು ಭಯಂಕರವಾದ ಬಡ್ಜೆಟ್ ತಗೊಳತ್ತೆ. ಅದು ಎಷ್ಟಾದ್ರೂ ಆಗಲಿ ನಾನು ಇದನ್ನ ಮಾಡಲೇಬೇಕು. ಅವರ ಅಭಿಮಾನಿ ನಾನು. ಈ ಕಾದಂಬರಿನ ಸರ್ ಅಂತಂದ್ರೆ ಆಯ್ತು, ನಿರ್ಮಾಪಕರು ಮಾಡಕ್ ಸಿದ್ಧವಾಗಿದ್ರೆ ನನಗೇನು ಮಾಡ್ಕೊಡ್ತೀನಿ ಅಂತ ಹೇಳಿ ಕಾದಂಬರಿನ ಓದಿದ್ದೆ ನಾನು. ಮತ್ತೊಂದ್ಸಲ ಸಿನಿಮಾ ಮಾಡುವಾಗ ನಿರ್ದೇಶಕ ಇನ್ನೊಂದ್ಸಲ ಓದ್ಕೋಬೇಕು. ಓದ್ದೆ ನಾನು. ಓದಿದಾಗ ನನ್ನ ಕೈ ಕಾಲ ನಡ್ಕೊ ಬಂದ್ಬಿಡ್ತು. ಹೇಗಪ್ಪ ಇದನ್ನ ನಾವು ತೆಗಿಯೋದು? ದುಡ್ಡು, ಬರೀ ದುಡ್ಡು, ಪ್ರತಿ ಫ್ರೇಮಲ್ಲಿ ದುಡ್ಡು. ಎಷ್ಟು ಮಟ್ಟಿಗೆ ದುಡ್ಡು ಆಗತ್ತೆ ಅಂದ್ರೆ 4 ಬಾಹುಬಲಿ ತೆಗಿಬೋದು, ಅಷ್ಟು ಹಣ ಬೇಕು ಅದಕ್ಕೆ. ಕೇಳಿದೆ ಅವ್ರನ್ನ, ಸರ್ ಸಂಪನ್ಮೂಲ ಎಲ್ಲ ಸದೃಢವಾಗಿದೆಯಾ ಅಂತ. ಏನು ಚಿಂತೆ ಮಾಡಬೇಡಿ ಸರ್, ನನ್ನ ಕನಸು ತೆಗಿಬೇಕು ಅಂದ್ರು. ಹಾಗಾದ್ರೆ ನಾನು ಕರ್ತೃ ಜೊತೆ ಸ್ವಲ್ಪ ಮಾತಾಡಬೇಕು, ಅವ್ರ ಜೊತೆಲಿ ಮಾತಾಡಿದ ನಂತರ ನಾವಿದು ಕೈ ಹಾಕೋಣ ಅಂತ ಅವರನ್ನು ಸಂಪರ್ಕ ಮಾಡಿದ್ರು. ಅವರು ಮಾಡಿದಾಗ ಎಸ್ ನಾರಾಯಣ ಅವ್ರು ಮಾಡ್ತಾರೆ ಅಂದ ತಕ್ಷಣ ಫೋನ್ ಕೊಡಿ ಮಾತಾಡಬೇಕು ಅಂದ್ರು. ಫೋನ್ ಕೊಟ್ಟರು ನನಗೆ. ಅವ್ರು ಒಂದೇ ಮಾತು ಹೇಳಿದ್ದು, ನಾನು ಹೇಗೆ ಬರ್ದಿದ್ದೀನೋ ಹಾಗೇ ತೆಗಿಯೋ ಹಾಗಿದ್ರೆ ನೀವು ಸಿನಿಮಾ ಮಾಡಿ ಅಂತ. ನಾನಂದೆ, ಇಡೀ ದೇಶದಲ್ಲಿ 1000 ಕಾದಂಬರಿಗಳು ಸಿನಿಮಾ ಆಗಿದೆ. ಕಾದಂಬರಿ ಹೇಗಿದೆಯೋ ಹಾಗೆ ಯಾರು ತೆಗಿಯಕ್ಕೆ ಆಗೋದೇ ಇಲ್ಲ, ಬದಲಾವಣೆಗಳು ಮಾಡಬೇಕಾಗ್ತದೆ ಅಂತ ಹೇಳಿ. ಬದಲಾವಣೆ ಮಾಡೋದಾದ್ರೆ ನಾನು ಕೊಡಲ್ಲ ಅಂತ ಹೇಳಿದ್ರು. ಆ ಚರ್ಚೆ ನಡೀತಾ ಇತ್ತು. ಆಯ್ತು, ನಾನು ಒಂದು ರೌಂಡ್ ಸ್ಕ್ರಿಪ್ಟ್ ಮಾಡ್ತೀನಿ, ಆಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ, ಮಾಡ್ಕೊಂಡ್ ಬನ್ನಿ ಮಾತಾಡೋಣ ಅಂತ. ಇದಿಷ್ಟು ಅವ್ರ ಜೊತೆಲಿ ಕೊನೆಯ ಸಂಭಾಷಣೆ ಆಯ್ತು. ಅದಾದ ನಂತರ ಅದು ಇವತ್ತು ಬೇಜಾರಾಯ್ತು ಅಷ್ಟೇ. ಆಯ್ತು.